ರಾಶಿ ಅಲ್ಲ ಬದುಕು. ಮಗು ಎಲ್ಲಿ ಬಂದಿತ್ತದ? ಇನ್ನು ಅಜ್ಜನೇ ಫುಲ್ ಅಜ್ಜನೊಟ್ಟಿಗೆ ಇವತ್ತು ಡೇ ಫುಲ್ ಅಜ್ಜಿ ಒಟ್ಟಿಗೆ. ಇವತ್ತು ಹೋಗಿತ್ತು ಟೆಂಪಲಿಗೆ ಉಡುಪಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿ ಹೊರಟಿತ್ತು ಅಂದರೆ ಕಾಪು ಮಾರಿಕಾಂಬಾ ಟೆಂಪಲ್. ಸುಮಾರು ಟೈಮಿಂದ ಅನ್ಕೊಂಡಿತ್ತು ಹೋಯ್ಕೋಯ್ಕಂತ ಹಾಪ್ ಕಾಯಿಲ್ಲ. ಸೊ ಇವತ್ತು ಹೊಟ್ಟು ಹಾಪ್ ಅಂತ ಹೊರಟಿದ್ದೀವಿ. ಅಮ್ಮ ಪಾಪ ನಮ್ಮ ಜೊತೆ ಅಮ್ಮ ಪಾಪ ಬಂದಿದ್ರು. ಎಷ್ಟು ಬೆಳಿಗ್ಗೆ 10 ಗಂಟೆ ಯಾವ ಪ್ಲಾನ್ ಇತ್ತು. ಮನೆ ಕಟ್ಟಲಿಲ್ಲ ಮತ್ತೆ ರೆಡಿ ಮಾಡೋಕ್ಕಾಗಲ್ಲ ಮನೆ ಕಡೆ. ಮತ್ತೆ ನಮ್ಗೆ ಸ್ನಾನ ಮಾಡಿಸಿ ಅವ್ನು ಹಾಗೆ ಮನೇಲಿ ಯಾರು ಇದ್ರೆ ಮನೆ ವಾಯ್ಸ್ ಯಾರು ಮಾತಾಡ್ತಾರೆ ಅದನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ನಿಗೆ ಸ್ನಾನ ಮಾಡಿಸಿ ಈಗ 11:30 11:30 ಆಯ್ತಾ ಗಂಟೆ ಅಂತ ಗೊತ್ತಿಲ್ಲ. ಈಗ ಹೊರಟಿದ್ದೆ ಈಗ ಪಾಪ ಅದೇ ಅವ್ನು ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಎಲ್ಲ ಹೊರಟಿದ್ದೆ. ಈಗ ಮನೆಗೆ ಇಲ್ಲಿ ಬಂದ ಪಾಪ ಮತ್ತೆ ಅಮ್ಮನ ಕರ್ಕೊಂಡು ಮಾಯು ನಮ್ಮ ಜೊತೆಗೆ ಬಂದಿದ್ದೀರ. ಅವರನ್ನೆಲ್ಲ ಕೋಟೇಶ್ವರಕ್ಕೆ ಬಿಡ್ತವ್ರಿಗೆ ಕೋಟೇಶ್ವರದ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಬಿಟ್ಟಿಗೆ ನಾವೀಗ ಹೊರಟಿದ್ದು. ಏಕು ಬಾಬು ಎಂತ ಮಾಡ್ತಿರ್ತದೆ? ಹೂ ಹತ್ತಿತ್ತ ನಿದ್ರಿ ಬಂದ್ರೆ ಹೂ ಹತ್ತೀಗ ನನ್ಗೆ ಹೂ ಮಾಡ್ತಾ ಒಂದ್ ಜೋಲಿ ಕಟ್ಟುಕಿದ್ದಿರ್ಲ ಐಕತಿ. ಇವತ್ತು ಫುಲ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡೆ ಬಂದೆ. ಊಟ ಅದಕ್ಕೆ ಬೇಕಾಗುದೆಲ್ಲ ಇಟ್ಕೊಂಡೆ ಬಂದಿದೆ. ಇವತ್ತು ಒಂದು ಸೈಡ್ ಹೊರಟಿದ್ದು, ನಾಳೆಗೂ ಮತ್ತೊಂದು ಸೈಡ್ ಪ್ಲಾನ್ ಮಾಡಿದ್ದು. ನಂಗೆ ಗೊತ್ತಿಲ್ಲ, ನಾನು ಪ್ಲಾನ್ ಮಾಡೋದಲ್ಲ, ಸೀನಿಯರ್ ಪ್ಲಾನ್ ಮಾಡಿರ. ಇವತ್ತು ಈ ಸೈಡ್ ಉಡುಪಿ ಸೈಡ್, ನಾಳೆ ಆ ಸೈಡ್ ಎಲ್ಲಿ ಗೊತ್ತಿಲ್ಲ. ಕಾಣ್ತಿರ್ಲಿ ಗತ್ತಲ್ಲಿ. ಹಾಗೆ ನನ್ನ ಮೊಬೈಲ್ ಚಾರ್ಜರ್ ಇವನ್ನೆಲ್ಲ ತುಂಬಿಸಿ ಇಟ್ಟಿರ. ಅದನ್ನೊಂದಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಎಲ್ಲ ಸರ್ವಿಸ್ ಚಾರ್ಜ್ ಹತ್ತಿಲ್ಲ ಮೊಬೈಲ್. ಇದು ಚಾರ್ಜರ್ ಹಾಳು ಮಾಡಿ ಇಟ್ಟಿಲ್ಲ. ಯಾರದ ಚಾರ್ಜರ್ ಹಾಳು ಮಾಡೋದು ಯಾರ? ನನ್ನ ಚಾರ್ಜರ್ ಹಾಳು ಮಾಡೋದು ಯಾರ? ಅಜ್ಜಿಯಾ? ಯಾರು ಮೊನ್ನೆ ಮಾಡಿ ಒಂದು ಹಬ್ಬ ಮಾಡಿ. ಇಲ್ಲ ಸೈಲೆಂಟ್. ಈಗ ಸೈಲೆಂಟ್ ಅದ. ಎಷ್ಟೊತ್ತವರೆಗೆ ಮಾತಾಡ್ತಿದ್ದೀರ? ಈಗ ಸೈಲೆಂಟ್ ಅಲ್ಲ. ನೀನು ಬ್ಯಾಗ್ ಕೊಡಮ್ಮ ಮಾಡಿದ್ದೆ. ಅಡ್ಡಿಲ್ಲ ನಾವೊಂದು ರಬ್ಬರ್ ಇದ್ದಿತ್ತು ಹಾಡು ತಕ್ಕ ಬರ್ತಿದ್ದೆ. ಯಾವ್ದು? ಸಂತೆಕಟ್ಟೆ ರೋಡಿಗೆ ಕಾಣಿ ಅಷ್ಟು ಲಾಯಕ ಆಯ್ತು. ಮೊದಲು ಹೆಂಗಿದ್ದಿತ್ತು ಈಗ ಹೆಂಗಾಯ್ತು ಕಾಣಿ. ಸೇಮ್ ಬೆಂಗಳೂರು ಕಣಂಗೆ, ಬೆಂಗಳೂರಿಗೆ ಬಂದಂಗೆ ಅಷ್ಟು ಲೈಕ್ ಐತಲ್ಲ. ಕೋಟೇಶ್ವರ ಹಿಂಗೆ ಹಿಂಗೆ ಅಂತ ಕೋಟೇಶ್ವರ ಗಲಾಟೆ ಅಂತ ಗಲಾಟೆ ಶುರು ಆಯ್ತಲ್ಲ. ಎಂಥದ್ದು ಬಿದ್ದು ಆಯ್ತು ಅಷ್ಟೇ. ಸಖತ್ತಾಯ್ತು ಮಾತ್ರ. ಇಲ್ಲ ಆರಾಮಾಗಿ ಬರ್ಲಾಕ ಈಗ. ಅದಕ್ಕೆ ಅಷ್ಟು ಟೈಮ್ ತಗೊಂಡು ಒಳ್ಳೆ ಮಾಡೋಕೆ ಅಷ್ಟು ಟೈಮ್ ತಾಗತ್ತೆ. ವಿಡಿಯೋದಾಗೆ ಪಾಸಿಟಿವ್ ಮಾತಾಡೋದು ಬೈದಾರೆ. ಹಾಗಲ್ಲ, ಅದು ಎಂತಕ್ಕಂದ್ರೆ ಈ ಪ್ರೆಗ್ನೆನ್ಸಿ ಆ ಥರ ಇದ್ದವರಿಗೆಲ್ಲ ಸ್ವಲ್ಪ ಕಷ್ಟ. ಆಚಿಂದ ಗೊತ್ತಲ್ಲ, ಆಂಬುಲೆನ್ಸ್ ಮಾಡ್ಕೊಂಡು ಮನೆ ಕಾಪಾಡಲ್ಲ. ನಾನು ಅದೇ ರೋಡಿಗೆ ಆಚೆಗೆ ಓಡಾಡ್ದ ಪ್ರೆಗ್ನೆನ್ಸಿ ಕತೆಗೆ. ಅಷ್ಟೊತ್ತಿಗೆ ನಾನು ಚೂರು ಇಲ್ಲ ಅಂಥದ್ದೆಂತ ಪ್ರಾಬ್ಲಮ್ ಆಗಿಲ್ಲ. ಫಸ್ಟ್ ಟೈಮ್ ಹೋಗ್ತಿದ್ದಲ್ಲ ಹಂಗಾಗಿ ಅಷ್ಟೇ. 18 ಕಿಲೋಮೀಟರ್. ನಾವೆಲ್ಲ ಇಲ್ಲೇ ಒಂದು 8-9 ಕಿಲೋಮೀಟರ್ ಕಾಪು ಅಂದ್ರೆ 18 ಕಿಲೋಮೀಟರ್. ಅಲ್ಲಿಗೆ ಹೊರಟಿದ್ದೀಗ ಮನೆಗೂ ಮಸಾಳ ಹೋಗಿ ಮೊನ್ನೆ ಬೆಂಗಳೂರಿಂದ ಇಲ್ಲಿ ತಂದೆ ಇಲ್ಲ. ನಾನು ಇಲ್ಲಿಂದ ಸಿಟಿವರೆಗೆ ಬೆಂಗಳೂರಿಗ ಅಲ್ಲ, ಇಲ್ಲಿ ಇಳಿಸಿಗೆವನ ನಾನು ಕಡೆ. ಮತ್ತೆ ಇಲ್ಲಿ ಬಸ್ ಗೊತ್ತಿಲ್ಲ 3 ಗಂಟೆಗೆ. ಮತ್ತೆ ಸಿಟಿವರೆಗೆ ನಡ್ಕೊಂಡು ಹೋದೆ. ಬ್ಯಾಟಿವರೆಗೆ ನಡ್ಕೊಂಡು ಹೋಗಿ ಅಲ್ಲಿ ಒಂದು ಬಸ್ ಬಂತು ಕಡೆಗೆ. ನಾವು 4 ಮೊನ್ನೆ ಅಲ್ಲಿ ಚಿತ್ರದುರ್ಗದ ಪಾಪದೀಗ ನಿಮ್ಗೆ ಡೈರೆಕ್ಟ್ ಸಿಕ್ಲಿಯಾ? ಕುಂದಾಪುರಿಗೆ ಬಂದಲ್ಲಿ ಎಚ್ಚರಿಕೆ ಇಲ್ಲ ನಂಗೆ. ನಾವು ಕುಂದಾಪುರ ಅಂದೇಳಿ ಹೇಳೋದು ಅಲ್ಲ. ಇದು ಹಳೆ ದೇವಸ್ಥಾನನಾ? ಅಲ್ಲ, ಹೌದಾ, ಇದೇ ದೇವಸ್ಥಾನ.
ಎಂಟ್ರಿ ಆಚೆಗ ಅದಲ್ಲ ಜನ ಇದ್ರು ಕಾರಲ್ಲ ಬಂತು ಮಾರಿಗುಡಿ, ಹೊಸ ಮಾರಿಗುಡಿ ಕಾಪು. ಸಖತ್ತೈತಲ್ಲ, ಅದು ಬೇರೆ ಯಾವುದೋ ಊರಿಗೆ ಬಂದಿದೆ. ಅಷ್ಟೇ ಟೆಂಪಲ್ ಹತ್ರ ಬಂತು ಈಗ. ಇದೆ ಕಣಿ ಟೆಂಪಲ್, ಸಖತ್ತಿತ್ತು ಮಾತ್ರ. ಚಪ್ಪಲ್ ನಾ ಕಾರಾಗೆ ಇಟ್ಟೆ. ಅಮ್ಮ ಚಪ್ಪಲ್ ಕಾರಾಗೆ ಇಟ್ರೆ ಅಮ್ಮಂಗೊಂದು ಥಂಡಿ ಸೀನ್ ಶುರು ಆಯ್ತು ಈಗ. ಅಲ್ಲೂ ತಗಪ್ಪ, ನೀ ಎಲ್ಲಿಗೆ ಹಾರ್ತೆ ನೀ ಇವತ್ತಿಡೀ ಫುಲ್ ಅಜ್ಜನೊಟ್ಟಿಗೆ. ಈಗ ಹಣ್ಣುಕಾಯಿ ತಕೊಂಬಂದಳಿ ಹೊತ್ತಿತ್ತು. ಇಲ್ಲಿ ಎಂಟ್ರಿ ಎಲ್ಲ ಇತ್ತು ಹಣ್ಣುಕಾಯಿ. ಹೊಸ ಕಾರದ ಇಲ್ಲೇ ತಕೊಂಬಾಯಿ. ಎಲ್ಲಿ ತಕೊಂಬ? ಹಾಂ ಇಲ್ಲ ಇದು ಜಾಜಿ ಮಲ್ಲಿಗೆ ಅಲ್ಲ ತಕ್ಕಂತ ಹಣ್ಣುಕಾಯಿ ಮತ್ತೆ ಹೂವು ತಕೊಂಡು ಹೊರಟಿದ್ದ ಮಾವ ಮತ್ತೆ ಮಾಯಿ ಅಲ್ಲಿದ್ರ. ಒಂದು ಕಾಲು ಒಂದು ತೊಳೆದು ಹೊರಸಿ ಗೋಪುರ ಕಣಿ ಎಷ್ಟು ಆಗಿತ್ತು ಕಣಿ, ಎಷ್ಟು ಒಳಗೆ ಹೋತಿತ್ತು. ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ಕೈ ಮುಗ್ದು ಹೊರಗೆ ಬಂತೀಗ. ದೇವಸ್ಥಾನ ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ. ನೆಗೆಡ್ತಿದ್ದೆ, ಈಗ ನೆಗೆಡುದಾ? ಫೋಟೋಗೆ ಆಗಲೇ ನೆಗೆಡ್ತಿತ್ತು. ಒಳಗೋಗಿ ಬಂತೀಗ, ಊಟಕ್ಕೆ ಹೋಯ್ತೀಗ. ಅಂಕ ಎಲ್ಲ ಮಾಡಿಸಿ ಭಗವಂತ ಪೂಜೆ ಎಲ್ಲ ಕೊಟ್ಟು ಪ್ರಸಾದ ಎಲ್ಲ ತಕೊಂಡು ದೇವ್ರದ್ದು ಗಂಟೆ. ಪೀಸ್ಫುಲ್ ಆಯಿತು, ಒಳ್ಳೆ ದೇವಸ್ಥಾನ. ಅಷ್ಟು ಇಷ್ಟ ಆಯ್ತು ನಂಗೆ ಈ ದೇವಸ್ಥಾನ. ಒಳಗೆ ಪೀಸ್ಫುಲ್ ಆಗಿತ್ತು, ಮಸ್ತ್ ಇಷ್ಟ ಆಯ್ತು. ಎಂತ ಅದು ಹಳೆ ಮಾರಿಗುಡಿಯಲ್ಲಿ ಇತ್ತಲ್ಲ, ಹಾಂ ಹಾಂ ಹಳೆ ಮಾರಿಗುಡಿಯಲ್ಲಿ ಓಲ್ಲ ಅಂತ ಆಚಿಗೆ ನಾ ತೋರಿಸ್ನಲ್ಲ, ಅವನಿಗೆ ಅದು ಬೇಕಮ್ಮ. ಫೋಟೋಸ್ ಎಲ್ಲ ತಕ್ಕಂತೀವಿ ಎಲ್ಲ. ಊಟಕ್ಕೆ ಬಂತು, ಒಳ ಹೊತ್ತಾಯ್ತು ಊಟಕ್ಕೆ. ಆಚೆಗೆ ಅದು ಈಗ ಬಂತ ಊಟಕ್ಕೆ ಹೋಗಂತೀವಿ. ಫಸ್ಟ್ ಊಟ ಇಲ್ಲ ಅನ್ಕೊಂಡಿದ್ದು, ಪ್ರಸಾದ ದೇವರ ವಿಶೇಷ ಪ್ರಸಾದ ಅಂತ ಜಿಲೇಬಿ. ಈಗ ಒಂದಡಿಗೆ ಪಾಯಸ. ಈಗ ಒಂದು ಅದೇ ಅಕ್ಕಿ ಪಾಯಸ. ಮಗುನ ಪಪ್ಪನ ಹತ್ರ ಕೊಟ್ಟ ಈಗ ಊಟ ಮಾಡ್ತೇನೆ. ಅವನ ಅಜ್ಜನೊಟ್ಟಿಗೆ ಆಟ ಆಡ್ತಿದ್ದೆ. ಆಯ್ತಾ? ಪೂರ ಹಿಡಿತಾ? ಊಟ ಹೊರಗೆ ಬಂತು ಈಗ. ಇವನಿಗೆ ಊಟ ಮಾಡಿಸ್ಕೀಗ ಮಾಡ್ಕೊ ಬಂದಿದ್ದೆ. ಅವನಿಗೆ ಊಟ ಮಾಡಿ ಕೊಟ್ಟೇವಿ. ಪಾಪ ಈಗ ಊಟ ಹಮಮ್ ಮಾಡ್ಕೀಗ. ಪಾಯಸದಾಗ ಅನ್ನ ಇದ್ದಿತ್ತಲ್ಲ, ಮಗಿಗೆ ಕಾರಲ್ಲೇ ಕೂರಿಸ್ಕೊಂಡು ಊಟ ಮಾಡಿಸಿದೆ. ಕೂತ್ಕೊಂಡು ಊಟ ಮಾಡೋದಿಲ್ಲ, ಕಡೆಗೆ ಮನ್ಸಿ ಅವನ ಕಡೆಗೆ ಊಟ ಮಾಡಿಸೋದು. ಈಗ ಕಾಣಿ ಊಟ ಮಾಡ್ಕೊಂಡು ನೀರು ಕುಡಿತಿದ್ದ. ಅಮ್ಮ ಇದ್ರೊಳಗೆ ಹಾಕ, ಬ್ಯಾಗಳು ಜರಿಗೆ ಹಾಕಿ. ಅಪ್ಪ ಒಂದು ಫೋಟೋ ತೆಕ್ಕಮ್ಮ ಅಂತೇಳಿ ಬಂತೀಗ. ಇಲ್ಲೊಂದು ಫೋಟೋ ತೆಕ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೊರಡೋದು. ಹಾಂ ಆಯ್ತು. ಈಗ ಇಲ್ಲಿಂದ ಹೊರಡ್ತೀಗ. ಫೋಟೋಸ್, ವೀಡಿಯೋಸು, ಊಟ, ದೇವರದ್ದು ದರ್ಶನ ಎಲ್ಲ ಮುಗೀತೀಗ. ಹೊರಡ್ತೀಗ. ಅವು ಡ್ರೈವ್ ಮಾಡೋದಾ?
ಕೊರಗಜ್ಜ ಟೆಂಪಲಿಗೆ ಹೋಯ. ಕೊರಗಜ್ಜ ಟೆಂಪಲ್ ಇಲ್ಲೇ ಇತ್ತು. ಈ ಟೆಂಪಲ್ 2 ಗಂಟೆ ಕ್ಲೋಸ್ ಅಂಬರು. ಕ್ಯಾಪ್ ಹೊರಟಿಲ್ಲ, ಬ್ಯಾಗಿಗೆಲ್ಲ ಇತ್ತ. ಈಗ ಕೊರಗಜ್ಜ ಟೆಂಪಲ್ ಇತ್ತಲ್ಲ, ಅಲ್ಲಿ ಹೋಗಿ ಹೋಗ್ಬೋದು. ಇಲ್ಲೇ ಆಚೆಗಲ್ಲ ಹತ್ರ ಅಲ್ಲ, ಹಂಗಾಗಿ ಹೋಗಿ ಹೋಗ್ಬೋದು ಮನೆಗೆ. ಅದು ಎಲ್ಲಂತ ಅಮ್ಮ ಕಾರ್ಕಂಡ. ಹೌದಾ? ಹೌದು. ಟೆಂಪಲಿಗೆ ಹೋಗಿ ಪಟ್ಟಕ್ಕೆ ಬಟ್ಟೆ ಚೇಂಜ್ ಮಾಡುವ. ಅವನಿಗೆ ಬಟ್ಟೆ ಚೇಂಜ್ ಮಾಡ್ಕಿ ತಗೊಂಡ್ರಲ್ಲ. ಚಪ್ಪಲ್ ಇತ್ತಲ್ಲ ಕಾಲು. ಇಲ್ಲ ಇಲ್ಲ ಹೋಯ್ತಮ್ಮ. ನೀರ್ ಬಟ್ಲಿಕ್ಕೆ ಹಸ್ಕೊಂಡ್ರ್ಯಾ? ಇಲ್ಲ, ನೀನು ನೋವು ಮಾಡ್ದೆ. ಹೊರಡುದು ಈಗ ಇಲ್ಲಿಂದ. ಈಗ ಕೊರಗಜ್ಜ ಟೆಂಪಲಿಗೆ ಬಂದ ಎಲ್ಲ 2-3 ಸಲ ಬಂದಿದ್ದು ನಾವಿಬ್ರೆ. ಮನೆಯವರೆಲ್ಲ ಫಸ್ಟ್ ಟೈಮ್ ಇಷ್ಟೊತ್ತರು ಮನೆ ಕಣ್ಣ. ಬೆಳಿಗ್ಗೆ ಏಳ್ಸ್ಕೊ ಬಂದಿನಲ್ಲ, ಇಷ್ಟೊತ್ತರು ಮನೆ ಕಣ್ಣ. 10 ಗಂಟೆ 10:30 ಏಳ್ಸ್ಕೊ ಬಂದಿದ್ದ. 7 ಗಂಟೆ 2 ಅಂತ ಬಂದು ಒಂಚೂರು ನಿದ್ರಿ ಮಾಡಲಿಲ್ಲ. ಪಾರ್ಕಿಂಗ್ ಆಚೆ ಕೆಳಗೆ ಈ ದೇವಸ್ಥಾನಕ್ಕೂ ಫಸ್ಟ್ ಟೈಮಾ? ಅಮ್ಮನೂ ಫಸ್ಟ್ ಟೈಮ್. ಪಪ್ಪನೂ ಬಂದಿರ್ಯಾ? ಫಸ್ಟಾ? ಮೈನ್ ಕುತ್ತಾರ್ ಮಂಗಳೂರಾಗ ಅಲ್ಲಿಗೆ ಹೋಯ್ರಿ ಅಲ್ದ ಕುತ್ತಾರಿಗೆ. ಎಂತಾಯ್ತು? ಗಂಡಿ ಬುಕ್ ಅಂತ. ಎಲ್ಲ ಹುಡುಕುತ್ತಿದ್ದೆ. ಅಪ್ಪ ನೋಡ್ತೀಗ ದೇವರಿಗೆಲ್ಲ ಕೈ ಮುಗ್ದು ಪ್ರಸಾದ ತಗೊಂಡು ಮೀನಟ್ಟಿ ಆಡು ಬಂದ 1 ಕೋಟಿ ಹಿಡ್ಕೊ ಆತಿದ್ದೆ. ಹಾಂ ಪಾಪ ಸೀದಾ ಉಡುಪಿ ಹೋಗಿ ಕೇಬಲ್ ಚೇಂಜ್ ಮಾಡೋಗಿತ್ತ ಅದೆಲ್ಲ ಮಾಡಕ್ಕೆ ಹೋಗಿ ಈಗ ಚಾರ್ಜರ್ ಎಕ್ಸ್ಚೇಂಜ್ ಮಾಡೋಕ್ಕೆ ಆಯ್ತಲ್ಲ. ಈಗ ಮುಂದಿನ ಕೆಲಸ ಚಾರ್ಜರ್. ಅಲ್ಲಿಗೆ ಅಷ್ಟು ಎಣ್ಣೆ ಮತ್ತೆ ಚಕ್ಕುಲಿ ಎಲ್ಲ ಬರುತ್ತಲ್ಲ, ಅದನ್ನ ಇದು ಮಾಡ್ತಾರೆ. ಅದನ್ನ ಏನ್ ಮಾಡ್ತಾರೆ? ಪ್ರಸಾದ ಕೊಡ್ತಾರಲ್ಲ, ಪ್ರಸಾದ ಕೊಡ್ತಾರೆ. ಊಟಕ್ಕೆಲ್ಲ ಊಟಕ್ಕೆ ಮಾಡ್ರಲ್ಲ, ಅಷ್ಟೊತ್ತಿ ಪ್ರಸಾದ ಕೊಡ್ತಾರೆ. ನೈವೇದ್ಯ ಆಯ್ತದ. ಚಕ್ಕುಲಿ ಎಲ್ಲ ಪ್ರತಿ ಊಟದಾಗ ಹೇಳುತ್ತೆ. ಅಜ್ಜನ ಮೈ ಮೇಲೆ ನಿದ್ರಿ ಮಾಡ್ತೆ ಈಗ. ಎಂತ ಕೈ ಪ್ರಸಾದ ಜರಿ ಹಿಡ್ಕೊಂಡು ಅಲ್ಲೇ ನಿದ್ರಿ ಬರ್ತಿದ್ವಿ. ಇವತ್ತು ನನ್ನೊಟ್ಟಿ ಜಾಸ್ತಿ ಇರಲೇ ಇಲ್ಲ ಅವ. ಬ್ಯಾಚ್ ನಿದ್ರಿ. ಜಯಲಕ್ಷ್ಮಿ ಹೋಯ್ ಬಪ್ಪ. ಜಯಲಕ್ಷ್ಮಿ ಹೋಯ್ ಬರ್ಲಾಗಿದ್ದೀನ ಒಂದು ರೌಂಡ್. ಎಂತ ಒಂದು ಬಾಕ್ಸ್ ತಕ್ಕ ಡಿಮಾಂಡ್ ಡಿಮಾರ್ಟಿಗೆ ಹೋಗ್ದಾರ ಮಾಡಿಲ್ಲ, ಜಯಲಕ್ಷ್ಮಿಗೆ ಹೋಗುದ. ಜಯಲಕ್ಷ್ಮಿಗಿಂತ ಡಿಮಾರ್ಟ್